ಹಾಂ, ವಿದ್ಯಾರ್ಥಿಗಳೇ, ಇದನ್ನು ಛೇದ ಸಮಗೊಳಿಸಿ ಇಳಿಕೆ ಕ್ರಮದಾಗ ಮಾಡಬೇಕು. ಇದನ್ನು ಅಂಶ ಸಮಗೊಳಿಸಿ ಇಳಿಕೆ ಕ್ರಮದಾಗ ಮಾಡಬೇಕು. ನೋಡ್ರಿ ಹೆಂಗೆ ನಾ ತಿಳಿಸ್ತನು, ಇವು ನಿಮ್ಗೆ ಗುರ್ತಿರ್ಬೇಕು. ಅಂಶಗಳು ಸಮನಾಗಿದ್ದಾಗ, ಇಲ್ಲಿ ಛೇದಗಳು ಸಮನಾಗಿದ್ದಾಗ, ಇಲ್ಲೇ ಇವೆಲ್ಲ ನೋಡ್ರಿ ಛೇದಾಂಶ ಎಲ್ಲ ಬೇರೆ ಬೇರೆ ಇವು. ಇದ್ರಾಗೂ ಛೇದಾಂಶ ಬೇರೆ ಬೇರೆ ಅವು. ಆದರೆ ಪ್ರಶ್ನೆ ಏನದ, ಇದು ಅದೇ ಅದ, ಇದು ಅದೇ ಅದ. ಆದ್ರೆ ಇಲ್ಲಿ ಏನಾಗ್ಯದ ಸಮಸ್ಯೆ, ಇಲ್ಲಿ ಹೆಂಗೆ ಬಿಡಿಸ್ಬೇಕಂದ್ರೆ ಇದನ್ನು ಛೇದಗಳನ್ನು ಸಮನಾಗಿ ಮಾಡಬೇಕು, ಇಲ್ಲಿ ಅಂಶಗಳನ್ನು ಸಮನಾಗಿ ಮಾಡಬೇಕು. ಅಂಶಗಳನ್ನು ಸಮನಾಗಿ ಮಾಡಿ ಇಳಿಕೆ ಕ್ರಮದಾಗ ಮಾಡಬೇಕು. ಇಲ್ಲಿ ಛೇದಗಳನ್ನು ಸಮನಾಗಿ ಮಾಡಿ ನೀವು ಇಳಿಕೆ ಕ್ರಮದಾಗ ಬರಬೇಕು. ಎರಡು ಡಿಸೆಂಡಿಂಗ್ ಆರ್ಡರ್, ಇವೆರಡು ಇಳಿಕೆ ಕ್ರಮದಾಗೆ ಬರೀಬೇಕು. ಇಲ್ಲಿ ಅಂಶ ಸಮಗೊಳಿಸ್ಬೇಕಾದ್ರೆ ನೀವು ಏನು ಮಾಡ್ತೀರಿ, ಅಂಶಗಳ ಲಸ ತೆಗೆದ್ರಿ ಅಂದ್ರೆ ಅಂಶ ಸಮ ಆಗ್ತವೆ, ಛೇದಗಳ ಲಸ ತೆಗೆದ್ರೆ ಛೇದ ಸಮ ಆಗ್ತವೆ. ಇಷ್ಟೇ. ಏನು, ಇಲ್ಲಿ ಅಂಶಗಳನ್ನು ಸಮಗೊಳಿಸಿ ಅಂದಾಗ ನೀವು ಅಂಶಗಳದ್ದು ಲಸ ತೆಗಿಬೇಕು. ಆಮೇಲೆ ಇಲ್ಲಿ ಛೇದ ಸಮಗೊಳಿಸಿ ಅಂತಂದಾರಂದ್ರೆ ಛೇದಗಳ ಲಸ ತೆಗೆದು ಇಡಬೇಕು. ಮಾಡ್ರಿ, ಟೈಮ್ ಕೊಟ್ಟದ, ನೀವು ಟೈಮ್ ಕೊಟ್ಟದ ಮಾಡ್ರಿ. ಮಾಡಿದ್ರಿಂದ ನೀವು ಅಂಶಗಳು ಸಮನಾಗಿದ್ದಾಗ ಹೆಂಗೆ ಬರ್ತದ ಅನ್ನೋದು ನಿಮ್ಗೆ ಗುರ್ತಾಗ್ತದೆ. ಹಾಂ, ನೋಡ್ರಿ 5 3 ನೀವು ಬಿಡಿಸಿರಿ ಅಂತ ತಿಳ್ಕೊಂಡು 8 9 4 6 10 12. ಈಗೇನು ಹೇಳಿ ನಾನು, ಛೇದಗಳನ್ನು ಸಮಗೊಳಿಸೋದು ಅಂದರೆ ಈಗೇನು ಮಾಡೋದು, ಛೇದಗಳದ ಲಸ ತೆಗೆದರೆ ಇದ್ರ ದೊಡ್ಡ ಅಂಕಿ ಯಾವುದದ 12 ಅದ. 12 ಮಗ್ಗಿ ಬರ್ಕೋತ ಹೋಗ್ರಿ. 12 ಒಂದ್ಲೆ 12 ನೋಡಿ ಹೋಗ್ತಿದ್ದು, ಇದು ಹೋಯ್ತು, ಇದು 9 ಹೋಗಲಿಲ್ಲ. 12 2 24, ಇದರಲ್ಲೇ ಹೋಯ್ತು, ಇದರಲ್ಲೇ ಹೋಗಲಿಲ್ಲ, ಇದರಲ್ಲಿ 12 3 36 ನೋಡ್ರಿ, ಇದರಲ್ಲೇ ಹೋಯ್ತು. ಅವಾಗ ಏನು ಮಾಡಬೇಕು, 36 ಲಸ ಇಡಬೇಕು. ಇದಕ್ಕೆ ಏನಂತಾರೆ, ಇದಕ್ಕೆ ಎಲ್ಲ ಅಂಕಿ ಭಾಗ ಹೋತು ಅಂದ್ರೆ ಇದಕ್ಕೆ ಲಸ ಅಂತಾರೆ. ಇಲ್ಲಿ 36, ಇದಕ್ಕೆ 36, ಆಮೇಲೆ ಇಲ್ಲಿ 36, ಆಮೇಲೆ ಇಲ್ಲಿ 36. ಇದೇನು ಮಾಡಿದಂಗಾಯ್ತು, ಛೇದಗಳನ್ನು ಸಮ ಮಾಡಿದಂಗಾಯ್ತು. ನೀವು ಇಲ್ಲಿ ಛೇದಗಳ ಸಮ ಮಾಡ್ರಿ ಅಂದರೆ ಛೇದದ ಲಸ ತೆಗಿಬೇಕು, ಅಂಶಗಳ ಸಮ ಮಾಡ್ರೆ ಅಂಶದ ಲಸ ತೆಗಿಬೇಕು. ಇಷ್ಟೇ. ನೋಡಿ 3 12 12 5 60 ನೋಡಿ. 9 4 4 8 32, 6 6 6 4 24, 12 3 3 10 30. ನೋಡ್ರಿ, ಸರಿಯಾಗಿ ನೋಡ್ರಿ ಇನ್ನೊಂದ್ಸಲ. 3 12 12 5 60, 9 4 4 8 32, 9 4 4 8 32, 6 6 6 4 24, 12 3 3 10 30. ಇಳಿಕೆ ಕ್ರಮ ಬರೋಬ್ಬರಿ, ದೊಡ್ಡದಿಂದ ಮೊದಲು ದೊಡ್ಡದು, ಆಮೇಲೆ ಸ್ವಲ್ಪ ಚಿಕ್ಕದು ಲಾಸ್ಟ್. ಇಲ್ಲಿ ದೊಡ್ಡ ಅಂಕಿ ಯಾವುದದ, ಈಗ ಇಲ್ಲಿ 60 ಅದ. ಮೂಲಬಿಂದ ರಾಶಿ 5 3 ಹಾಂ, ಇಲ್ಲಿ ದೊಡ್ಡದು, ಇದಕ್ಕಿಂತಲೂ ಸ್ವಲ್ಪ ದೊಡ್ಡದು 32 8 9 ನೋಡಿ. ಇದಕ್ಕಿಂತಲೂ ಸ್ವಲ್ಪ ದೊಡ್ಡದು 10 12, 10 12. ಇದು ಅತಿ ಚಿಕ್ಕದು 4 ನೋಡ್ರಿ. ಆನ್ಸರ್ ಈಸ್ ಈಕ್ವಲ್ ಟು, ಇದೇ ಪ್ರಶ್ನೆನೇ ಅಲ್ಲಿ ಕೊಟ್ಟನ್ನ, ಅಲ್ಲಿ ಅಂಶಗಳನ್ನು ಸಮನಾಗಿ ಮಾಡಬೇಕು. ಇಲ್ಲಿ ಏನಾಗಿದೆ, ಛೇದಗಳನ್ನು ಸಮನಾಗಿ ಮಾಡಿದರೆ ಅಲ್ಲಿ ಅಂಶಗಳನ್ನು ಸಮನಾಗಿ ಮಾಡಬೇಕಾಗಿದೆ. ಈಗ ನಾವು ಅವಾಗ ಹೆಂಗೆ ಮಾಡಬೇಕು ಅನ್ನೋದು ನಾನು ತೋರಿಸ್ತಾನೆ ನಿಮಗೆ, ತಿಳಿತಲ್ಲ.
ನೋಡಿ ಸರಿಯಾಗಿ ನೋಡ್ರಿ, ಚೆನ್ನಾಗಿ ಮಾಡ್ರಿ. ಆಯ್ತು. ನಾವು ಟೈಮ್ ಆಯ್ತು. 5 3 8 9 4 6 ಆಮೇಲೆ 10 12. ಈಗ ನಾ ಏನು ಹೇಳೇನು, ಅಂಶಗಳನ್ನು ಸಮನಾಗಿ ಮಾಡಬೇಕೀಗ. ಅಂಶಗಳ ಸಮನಾಗಿ ಮಾಡಬೇಕಾಗಿತ್ತಂದ್ರೆ ಏನು ಮಾಡಬೇಕು, ಅಂಶಗಳದ್ದು ಲಸ ತಕ್ಕೋಬೇಕು. ಆಗಾಡ ಏನು ಮಾಡಿದ್ರಿ, ಅಲ್ಲಿಂದ ಛೇದಗಳದ್ದು ಲಸ ತಕ್ಕೊಂಡ್ರಿ. ಈಗ ಏನು ಮಾಡಬೇಕು, ಅಂಶಗಳು ಸಮನಾಗಿದ್ದಾಗ ಅಂತಂದಾಗ ನೀವು ಅಂಶಗಳದ್ದು ಲಸ ತಗೋಬೇಕು. ದೊಡ್ಡ ಅಂಕೆ ಯಾವುದು, 10. 10ರಲ್ಲಿ ಇದು ಹೋಯ್ತು, ಇದು ಹೋಯ್ತು, ಇವು 2 ಅಂಕೆಲಿ ಹೋಗಲಿಲ್ಲ. 10 2 20. ನೋಡಿ, ಇದರಲ್ಲಿ ಹೋತ್, ಇದರಲ್ಲಿ ಹೋತ್, ಇದರಲ್ಲಿ ಹೋತ್, ಇದರಲ್ಲಿ ಹೋತ್. 8ರಲ್ಲಿ ಹೋಗಲಿಲ್ಲ, 5ರಲ್ಲಿ ಹೋಯ್ತು, 4ರಲ್ಲಿ ಹೋಯ್ತು, 10ರಲ್ಲಿ ಹೋಯ್ತು. 10 3 30. 10ರಲ್ಲಿ ಹೋಯ್ತು, 5ರಲ್ಲಿ ಹೋಯ್ತು. ನೋಡಿ 10 4 40. ನೋಡಿ ಎಲ್ಲ ಅಂಕೆದಿಂದ ಭಾಗ ಹೋಗ್ತದ ನೋಡ್ರಿ. 5 8 8 5 4 10 10 4 LCM ಇದೆ ನೋಡ್ರಿ. ಬಾಯಲೇನೆ LCM ತೆಗೆದು ತೋರಿಸ್ತಾನೆ. ಇದು ನೋಡಿ, ದೂರ ಇಡ್ರಿ. ಅದನ್ನ ನೀವು ಏನು ಮಾಡ್ತೀರಿ, ತಳಗಿಡಬಾರ್ದು. ಈಗ ಈ LCM ಅನ್ನ ಮೇಲೆ ಇಡ್ಬೇಕು. ಇದು ಅಂಶಗಳು ಸಮನಾಗದು ನೋಡಿ. ಇನ್ನು ಛೇದಕ್ಕೆ ನಾವು ಹೆಂಗೆ ಮಾಡ್ಬೇಕಂದು ತೋರಿಸ್ತದೆ ನಿಮಗೆ ನೋಡ್ರಿ. ಈ ಅಂಶಗಳ ಸಮನಾಗಿ ಅದು ಇಲ್ಲ, ಅಂಶಗಳದ ಲಸ ತೆಗೆದಿರಿ, ಅಂಶಗಳದ ಲಸ ಮ್ಯಾಲೆ ಎತ್ತು ಬಿಡ್ರಿ. ನೋಡ್ರಿ, ಈಗ ಏನು ಮಾಡಬೇಕು, ಈ 5ಕ್ಕೆ ಮತ್ತು 40ಕ್ಕೆ ಅಂಶಗಳ ಸಮನಾಗಿ ಮಾಡಿರಿ. ಅಂದ್ರೆ ಅಂಶದಿಂದ ಲಸಕ್ಕೆ ಭಾಗಿಸ್ರಿ. 5 8 40, 8 3 24. ನೋಡ್ರಿ ಇನ್ನೊಂದ್ಸಲ. ಈಗ ಅಂಶಗಳನ್ನ ಸಮನಾಗಿ ಮಾಡಿರಿ. ಈಗ ಅಂದ್ರೆ ಈ ಉತ್ತರದಿಂದ ಭಾಗಿಸ್ಬೇಕು ನೀವೀಗ. 5 8 40, 8 3 24. ಆಮೇಲೆ 8 5 40, 5 9 45. ನೋಡ್ರಿ, 4 10 40, 10 6 60. ನೋಡ್ರಿ, 10 4 40, 12 4 48. ನೋಡ್ರಿ ಕರೆಕ್ಟ್ ಅದಲ್ಲ. ಇನ್ನೊಂದ್ಸಲ ಚೆಕ್ ಮಾಡ್ಕೊಡ್ರಿ. ಯಾಕಂತಂದ್ರೆ ಅದು ಅಷ್ಟು 60 45 60 45. ನೋಡ್ರಿ, 4 4 10 10 6 60. 4 6 ಅಂಶ. ಅಲ್ಲಿ ಒಂದು ಸ್ಥಾನ ಬದಲಾವಣೆ ಮಾಡಿದ್ನ ಅಷ್ಟೇ. ಎಲ್ಲ ಅಂಕೆಗಳು ಅಷ್ಟೇ ಬರ್ತಾವೆ. 60 45 48 24. ಇಲ್ಲಿ ನೀವೇನದ ಇಳಿಕೆ ಕ್ರಮ ಬರೆಯುವಾಗ ನೋಡಿ, ಇಳಿಕೆ ಕ್ರಮ ಬರೋಬರಿ, ಇಳಿಕೆ ಕ್ರಮ ಬರೋಬರಿ ದೊಡ್ಡದಿಂದ ಚಿಕ್ಕದು. ಇದು ಎಲ್ಲ ಒಂದೇ, ದೊಡ್ಡದಿಂದ ಚಿಕ್ಕದು. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನರಾಶಿ. ನೋಡ್ರಿ, ಏನು, ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನರಾಶಿ. ಅದೇ ಅತಿ ಚಿಕ್ಕ ಅಂಕಿದು ನೋಡ್ರಿ, ಇದು 5 3 ಅಂಶ. ನೋಡಿ, ಇಲ್ಲೇ ಆ ಪ್ರಶ್ನೆ ಇಲ್ಲೇ ಬಂದದ್ದು ನೋಡ್ರಿ. 5 3 ಅಂಶ ಬರ್ತಿಲ್ಲ. ಇದಕ್ಕಿಂತಲೂ ಸ್ವಲ್ಪ ಅಂಕಿ ದೊಡ್ಡದ ಇದ್ದದ್ದು ಯಾವ್ದು ನೋಡ್ರಿ, ಇದು ನೋಡ್ರಿ 45 8 9 ಅಂಶ. ಮುದ್ದಾಮ್ ಜಾಗ ಬದಲಾಯಿಸಿ ನಾನು ನಿಮಗೆ ಗುರ್ತಾಗಲಿ ಅಂತ. 8 9 ಅಂಶ. ಇದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕಿ ಯಾವುದು, 48 10 12 ಅಂಶ. ಇದಕ್ಕಿಂತಲೂ ದೊಡ್ಡದಿದ್ದು ಮೂಲ ಭಿನ್ನರಾಶಿ 4 ಅಂಶ. ನೋಡ್ರಿ, ಇದರಿಂದ ಏನು ತಿಳಿತದಂದ್ರೆ ನಿಮಗೆ, ಇದು ಛೇದಗಳನ್ನು ಸಮನಾಗಿ ಮಾಡೋದು, ಅದು ಅಂಶಗಳನ್ನು ಸಮನಾಗಿ ಮಾಡೋದು. ಛೇದಗಳನ್ನು ಸಮನಾಗಿ ಮಾಡಿದಾಗ ಛೇದಕ ಲಸ ತಗೋಬೇಕು. ಅಂಶಗಳನ್ನು ಸಮನಾಗಿ ಮಾಡಬೇಕಾಗಿತ್ತು, ಅಂಶಕ್ಕೆ ಲಸ ತಕ್ಕೊಂಡು ಮ್ಯಾಲೆ ಇಡಬೇಕು.
ತಳಗಿಟ್ರೆ ಅಂದರೆ ಛೇದ ಸಮ ಆಗ್ತದೆ. ಈಗ ಅಂಶ ಸಮನಾಗ ಆಗ್ಬೇಕಾಗ್ಯದಂದ್ರೆ ಮ್ಯಾಲೆಲ್ಲ ನೀವು ಅಂಶಗಳನ್ನು ಇಡಬೇಕು. ಇಟ್ಟಿದ್ದೇನು ಮಾಡಬೇಕು, ನೀವು ಅಂಶಗಳ ಲಸ ತೆಗೆದಿದ್ದರಿಂದ ಅಂಶಗಳಿಂದೇ ಬಾಗಿಸ್ಬೇಕಿತ್ತು. 5 ಎಂಟ್ಲೆ 40, 8 ಮೂರ್ಲೆ 24, 8 5ಲೆ 40, 5 9ಲೆ 45, 4 10ಲೆ 40, 10 6ಲೆ 60, 10 4ಲೆ 40, 4 12ಲೆ 48. ಆಮೇಲೆ ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆನೇ ದೊಡ್ಡ ಭಿನ್ನ ರಾಶಿ. ಇದನ್ನೊಂದು ಮುದ್ದಾಮ್ ಜಾಗ ಬದಲಾಯಿಸನ್ನ. ಯಾಕಂದ್ರೆ ನೀವು ಉತ್ತರ ಏನಾರೆ ಮಗ್ಗಲ್ಕಿಂದ ನೋಡಿ ಕಾಪಿ ಮಾಡಿ ಇಡ್ರಿ ಅಂತ ತಿಳ್ಕೊಂಡು ಅಂಕಿಗಳನ್ನು ಸ್ವಲ್ಪ ಇನ್ನು ಮುಂದೆ ಮಾಡೀನಿ ಇದರ. ಆದ್ರೆ ಉತ್ತರ ಕರೆಕ್ಟೇ ತರ್ತದ ನೋಡ್ರಿ. ಸರಿಯಾಗಿ ಅರ್ಥ ಆಗ್ಯದ ನಿಮ್ಗೆ? ಅಂಶಗಳನ್ನು ಸಮನಾಗಿ ಮಾಡಬೇಕಾಗಿತ್ತಾರೆ ಏನು ಮಾಡಬೇಕು, ಅಂಶಗಳ ಲಸ ತೆಗಿಬೇಕು. 40 ಬಂತು. ಈ ಛೇದಗಳಿಂದಲ್ಲ, ಅಂಶಗಳಿಂದ ಲಸಕ್ಕೆ ಭಾಗಿಸ್ಬೇಕು. ಛೇದಗಳು ಸಮನಾಗಿದ್ದಾಗ ಲಸ ತಳಗೆ ಬರ್ತದೆ, ಛೇದಗಳು ಸಮನಾಗಿದ್ದಾಗ ಲಸ ತಳಗೆ ಬರ್ತದೆ ನೋಡಿ. ಛೇದಗಳ ಲಸ ಇಲ್ಲಿ ಅಂಶಗಳು ಸಮನಾಗಿ ಮಾಡಬೇಕಾಗಿದ್ರೆ ಅಂಶಗಳದ್ದು ಲಸ ತಗೋಬೇಕು. ಲಸ ಬಾಯ್ದಿಂದ ತೆಗೆದನ್ನ ಯಾವಾಗಲಾದರೂ 3, 5, 8, 4, 10, 2ರಲ್ಲಿ 3 ನೋ ಭಿನ್ನ ರಾಶಿ ಮಾಡಿ ನಿಮಗೊಂದು ಉತ್ತರ ಬಂದರೆ ಸಾಕು. ಲಸವನ್ನು ಕಂಡು ಹಿಡೀರಿ ಅಂತ ಪ್ರಶ್ನೆ ಬಿದ್ದಿತ್ತು ಅಂತಂದರೆ 2 ಆದಿಂದ 3, 3 ಆದಿಂದ 5, 5 ಆದಿಂದ 7 ಹಿಂಗೆ ಮಾಡ್ರಿ. ಪದ್ಧತಿ ಪ್ರಕಾರ ಮಾಡ್ರಿ. ಈಗೇನು OMR ಬಂದದ. ಈಗ ನಿಮಗೆ ಥಿಂಕಿಂಗ್ ಪವರ್ ಜಾಸ್ತಿ ಇರ್ಬೇಕಷ್ಟೇ. ನೋಡ್ರಿ ಎಷ್ಟು ಚಂದದ. ಈಗ ಇದು ನಿಮಗೆ ಸರಳ ಅದ. ಯಾಕಂತಂದ್ರೆ ಇತ್ತೊಂದೊಂದು 2, 3, 4 ಮಾದರಿ ಮಾಡ್ರಿ. ಆದರೆ ಅಂಶಗಳನ್ನು ಸಮನಾಗಿ ಮಾಡೋದು ನಿಮಗೆ ಬಂದಿದ್ದಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ನಿಮಗೆ. ಅಂಶಗಳನ್ನು ಸಮಗೊಳಿಸಿ ಇಳಿಕೆ ಕ್ರಮ. ಅಂಶಗಳನ್ನು ಸಮಗೊಳಿಸಿ ಅಂದಾಗ ಅಂಶಗಳ ಲಸ ತೆಗೆದ ಇಟ್ಟು ಬಿಡ್ರಿ. ಮೇಲೆ ಅಂಶದಾಗೆ ಇಡಬೇಕು. ಅಂಶದಿಂದ ಭಾಗಿಸ್ರಿ ಲಸ. 5 ಎಂಟ್ಲೆ 8 ಮೂರ್ಲೆ 8 5ಲೆ 5 9ಲೆ 4 10ಲೆ 10 6ಲೆ 10 4ಲೆ 4 12ಲೆ 48. ನೋಡಿ 2 ಉತ್ತರ ಸೇಮ್ ಬಂದಾವಿಲ್ಲ ನೋಡಿ. ಚೆನ್ನಾಗಿ ನೋಡ್ಕೊರಿ, ರಿವಿಷನ್ ಮಾಡ್ರಿ. ಶಾಣ್ಯರಾಗ್ಬೇಕು ನೀವು. ಇನ್ನು ಮುಂದಿನ ಗಣಿತಗಳು ಆಮೇಲೆ ತಿಳಿಸಿ ಹೇಳ್ತಾನೆ. ಲಕ್ಷ ಕೊಟ್ಟು ನೋಡಿ.